ಹಾಯ್ ಫ್ರೆಂಡ್ಸ್, ಇದು ಸಂಡೇ ಮತ್ತು ಮಂಡೇ ವ್ಲಾಗು ಎರಡು ಸೇರಿಸಿ ಹಾಕ್ತಾಯಿದ್ದೀನಿ. ಆಮೇಲೆ ನೀವೆಲ್ಲ ತಮ್ಮನೇಲಲ್ಲಿ ನೋಡಿರ್ತೀರ. ಅನ್ಎಕ್ಸ್ಪೆಕ್ಟೆಡ್ಲಿ ಅದು ಎಷ್ಟು ಖುಷಿಯಾಗೋಯ್ತು ಅಂದರೆ ಅವ್ರು ಮೀಟ್ ಮಾಡಿದ್ದು ಅದು ಹೇಳೋಕ್ಕೆ ಆಗ್ತಾಯಿಲ್ಲ. ನಾನು ಅಂದ್ಕೊಂಡು ಇರಲಿಲ್ಲ. ನಾನು ಜಸ್ಟ್ ಏನೋ ಬೇರೆ ಕೆಲಸಕ್ಕೆ ಹೋಗಿದ್ದೆ. ಸಡನ್ನಾಗಿ ಅವ್ರನ್ನ ನೋಡಿದೆ, ಖುಷಿಯಾಗಿ ಮಾತಾಡಿಸಿ ವ್ಲಾಗ್ ಎಂಡೋರ್ಗು ನೋಡಿ ಅವ್ರ ಜೊತೆ ಏನು ಚಿಟ್ ಚಾಟ್ ಮಾಡಿದ್ದೀನಿ ಅಂತ. ಆಮೇಲೆ ಇವಾಗ ಸಮ್ಮರ್ ಅಲ್ವಾ, ಸ್ಟಾರ್ಟ್ ಆಗೋಯ್ತು. ಪ್ಲ್ಯಾಂಟ್ ಅಂತೂ ಕೇರ್ ಮಾಡಲೇಬೇಕು. ಹಾಗಾಗಿ ಅದಕ್ಕೆಲ್ಲ ವಾಟರ್ ಸ್ಪ್ರೇ ಮಾಡಿ ಡ್ರೈ ಆಗಕ್ಕೆ ಇಟ್ಬಿಟ್ಟೆ. ಬೆಳಗ್ಗೆ ಅದು ಈ ಕೆಲಸ ಫಸ್ಟು. ಆಮೇಲೆ ಮಧ್ಯಾಹ್ನ ಏನು ಮಾಡಬೇಕಂದ್ರೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಅಪ್ಪು ಬರ್ಡೇ ಶಾಪಿಂಗಿಗೆ. ಅದಕ್ಕೆ ಮುಂಚೆ ಬೆಳಗ್ಗೆನೇ ಹಸ್ಬೆಂಡ್ ತಲೆ ಕಲ್ತಿದ್ರು. ಅದ್ರದ್ದು ಒಳ್ಳೆ ಸಾಂಬಾರು ಮಾಡಿ ಮಧ್ಯಾಹ್ನ ಎಲ್ಲರೂ ಊಟ ಮುಗಿಸಿ ಹೊರಗಡೆ ಹೊರಟ್ವಿ. ಆಮೇಲೆ H&M ಎಲ್ಲ ನೋಡಿದ್ವಿ. ಆಮೇಲೆ ತಿರ್ಗಾ ವೆಸ್ಟ್ ಸೈಡಿಗೆ ಬಂದು ನೋಡಿದ್ವಿ. ಆಮೇಲೆ ಅಗೇನ್ ಅಪ್ಪು ಹೋಗಿ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲೇ ತೊಗೊಂಡ್ರು. ರೌಂಡ್ ಹಾಕೋದಂತೂ ನಿಲ್ಲಿಸಲ್ಲ. ಸಮ್ಮರ್ ಕಲೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಾಟನ್ದಂತೂ ಸೂಪರಾಗಿ ಬಂದಿತ್ತು. ಹಾಗೆ ಅದನ್ನೆಲ್ಲ ನೋಡಿಕೊಂಡು ನಂದು ಸ್ವಲ್ಪ ಶಾಪಿಂಗು, ಹಾಗೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋದ್ರೆ ಅವ್ರದ್ದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಶಾಪಿಂಗ್ ಇದ್ದೇ ಇರುತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೇಗನೆ ಮನೆಗೆ ಬಂದುಬಿಟ್ವಿ. ಅಪ್ಪು ಈ ಸರ್ತಿ ಫ್ರಾಕು ಬೇರೆ ಏನೂ ಬೇಡ ಅಮ್ಮ, ನನಗೆ ಪ್ಯಾಂಟ್ಸ್ ಟೈಪ್ ಏನಾದರೂ ಕೊಡಿಸ್ಬೇಡಿ, ಸ್ವಲ್ಪ ಪ್ಯಾಂಟ್ ಬೇಕು ಅಂತ ಹೇಳ್ಬಿಟ್ಟು ಈ ಸರ್ತಿ ಫುಲ್ ಬಟ್ಟೆ ಶಾಪಿಂಗು, ಪ್ಯಾಂಟು ಟಾಪ್ಸು ಈ ಥರದ್ದೇ ತೊಗೊಂಡ್ರು. ಆಮೇಲೆ ನಾನು ಕೇಳಿದೆ, ಫ್ರಾಕ್ ಇಲ್ದಲೆ ಬರ್ಡೇ ಕಂಪ್ಲೀಟ್ ಆಗೋಲ್ಲ, ಯಾವಾಗಲೂ ಒಂದು ಫ್ರಾಕ್ ಕೊಡಿಸ್ತೀನಿ. ಬಟ್ ಈ ಸರ್ತಿ ಬೇಡಮ್ಮ, ವೇಸ್ಟ್ ಮಾಡೋದು ಬೇಡ, ಸಂಕ್ರಾಂತಿಲೆಲ್ಲ ಫ್ರಾಕ್ ಸ್ಟೈಲೇ ಕೊಡಿಸಿದ್ರಿ ಅಂತ ಹೇಳಿಬಿಟ್ಟು ಬರೀ ಪ್ಯಾಂಟು ಮತ್ತು ಟಾಪ್ಸು ಈ ಥರ ತೊಗೊಂಡ್ರು. ಇನ್ನೂ ಒಂದೆರಡು ಟಾಪ್ಸ್ ಎಕ್ಸ್ಟ್ರಾ ತೊಗೊಂಡಿದ್ರು. ಒಂದು ಸ್ವಲ್ಪ ಸೈಜ್ ವೇರಿ ಆಗಿದ್ದರಿಂದ ಅದನ್ನು ರಿಟರ್ನ್ ಮಾಡೋಕ್ಕೆ ಅಂತ ಎತ್ತಿಟ್ಟೆ. ಇದಂತೂ ಎಲ್ಲ ಫಿಟ್ಟಿಂಗು ಎಲ್ಲ ಕರೆಕ್ಟಾಗಿ ಬಂದಿದ್ದರಿಂದ ಇದನ್ನು ಹಾಗೆ ಇಟ್ಕೊಂಡೆ. ಆಮೇಲೆ ಇದೊಂದು ಸ್ವಲ್ಪ ನ್ಯೂ ಅನಿಸ್ತು, ಏನೋ ಪ್ರಿಂಟು ಅದೆಲ್ಲ ಬಂದಿತ್ತು. ಹಾಗಾಗಿ ಇದೆಲ್ಲ ಹೊಸ ಪ್ಯಾಟರ್ನ್ ಅನ್ನಿಸ್ತು. ಹಾಗಾಗಿ ಅದು ತೊಗೊಂಡ್ರು. ಸ್ವಲ್ಪ ಹಾರ್ಟ್ ಶೇಪ್ ಇರೋದೆಲ್ಲ ಬಂದಿತ್ತು. ಇದೇನೋ ಇನ್ಪ್ರಿಂಟೆಡ್ಡು ಜೀನ್ಸು ಇತ್ತು, ಅದು ಕೂಡ ಚೆನ್ನಾಗಿತ್ತು. ಹಾಗೆ ಸೋನು ಸರ್ಪ್ರೈಸಾಗಿ ಅಪ್ಪು ಗೊತ್ತಿಲ್ಲದಂಗೆ ಈ ಬಾಟಲ್ಲು ಮತ್ತು ಈ ಎಸೆನ್ಸ್ ಹೋಲ್ಡರು ಇದೆಲ್ಲ ತೊಗೊಂಡು ಬಂದರು. ತುಂಬ ಚೆನ್ನಾಗಿತ್ತು. ಅಪ್ಪುಗೆ ಗೊತ್ತಿರಲಿಲ್ಲ, ಅಲ್ಲೇ ಮಾಲಲ್ಲೇ ಸರ್ಪ್ರೈಸ್ ಮಾಡಿದ್ರು. ಆಮೇಲೆ ಅಪ್ಪು ಬರ್ಡೇಗೆ ಅಂತ ನಾನು ಈ ಗೋಲ್ಡ್ನ ಶಾಪಿಂಗ್ ಮಾಡಿದ್ದೀವಿ, ನಾನು ನನ್ನ ಹಸ್ಬೆಂಡು. ಯಾಕಂದರೆ ಅವರು ಡೈಲಿ ಯೂಸ್ಗೊಂದು ಯಾವುದೂ ಇರಲಿಲ್ಲ. ಬೀಡ್ಸ್ದು ಮತ್ತು ಇನ್ನೊಂದು ಸ್ವಲ್ಪ ಟ್ವಿಸ್ಟೆಡ್ ಥರ ಆ ಥರ ಇತ್ತು. ಡೈಲಿ ಯೂಸ್ಗಾಗಲಿ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಅಪ್ಪು ಬರ್ಡೇಗೆ ಅಂತ ತಂದಿರೋದು. ಈ ಥರ ಲೀಫಿ ಡಿಸೈನ್ ಇದೆ. ಬಟ್ ಸ್ವಲ್ಪ ದೊಡ್ಡದಾಗ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ಇಟ್ಸ್ ಓಕೆ, ಸ್ವಲ್ಪ ಗಟ್ಟಿನೂ ಇದೆ. ದೊಡ್ಡದಾದ್ರೂ ಲಾಂಗ್ ಲೈಫ್ ಇರುತ್ತೆ ಅಂದ್ಬಿಟ್ಟೆ. ಯಾಕಂದರೆ ರಫ್ ಯೂಸ್ ಮಾಡ್ಬೋದು. ಇದು ಕೊಟ್ಮೇಲೆ ನೋಡಬೇಕು ಡೈಲಿ ಹಾಕ್ಕೊಂಡು ಹೋಗ್ತಾರೋ ಇಲ್ವೋ ಅಂತ. ಯಾಕಂದರೆ ಅಪ್ಪಗೆ ಈ ಥರ ಎಲ್ಲ ಹಾಕ್ಕೊಂಡು ಹೋಗೋದು ಅದೆಲ್ಲ ಇಷ್ಟ ಆಗೋದಿಲ್ಲ. ನೋಡ್ತೀನಿ ಏನು ಮಾಡ್ತಾರೆ ಅಂತ. ನಿಮ್ಗೆ ಚಳಿ ಆಗಲ್ಲ? ನಿಮಗೆ ಚಳಿ ಆಗಲ್ಲ? ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣ? ಬಾಯ್ ಮೇಡಮ್, ಅಮ್ಮಂಗೆ ಬಾಯ್ ಮೇಡಮ್. ಎಲ್ಲಿಗೆ ಹೋಗ್ತೀವಿ? ಟಾಟಾ ಹೋಗೋಣ? ಓಕೆ. ಚಿನಿ ಬಾ, ಹಂಗಾರೆ ನೀನು ನಮ್ಮ ಏರಿಯಾದವರೇ ಅಲ್ವಾ? ಬಂದು ನಮ್ಮ ಮನೆಗೆ ಹೋಗೋಣ. ಬರ್ತೀಯಾ? Hi. No, hi.
ಬಾಯ್ ಬಾಯ್, ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ, ಓಕೆನಾ? ಬಾಯ್ 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 ಬಾಯ್. ನನ್ನ ಜೊತೆ ಬರ್ತೀಯಾ? ನಮ್ಮ ಮನೆಗೆ ಬರ್ತೀಯಾ? ವ್ಲಾಗ್ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಇದೊಂಥರ ಫ್ಯಾನ್ ಮೂಮೆಂಟು. ವೆರಿ ಹ್ಯಾಪಿ ಪ್ರಿಯಾ, ಆಲ್ ದ ಬೆಸ್ಟ್ ನಿಮಗೆ ಹಾಗೆ ನಿಮ್ಮ ಫ್ಯಾಮಿಲಿಗೆ. It's so fancy. We daily we just look up. Like it's been like 2 years we are since following you. So there was a big time when people you just pick your sure I'll pick your ಇಲ್ಲ ನಾನು ಮಾಡಿದ್ದೀನಿ. That's good actually. Inspiration. That's ನಿಮ್ಮಿಂದ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅವರು. ಹಾಯ್ ಕೃಷ್ಣ. ಅವರಿಗೋಸ್ಕರ ಅವರಿಗೆ ಇಂಟರಾಕ್ಷನ್ ಆಗಿದೆ. ನಮ್ಮ ಮೂಡಲ್ ಔಟ್ ಆಗಿ ಎಕ್ಸ್ಪ್ರೆಸ್ ಆಗಿದೆ. ನಾನು ಆಲ್ಮೋಸ್ಟ್ ಫೋಟೋಶೂಟ್ ಎಲ್ಲ ಮಾಡ್ತೀನಿ. Posing. Wait for your stop.